ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಈ ವಾಕ್ಯಗಳನ್ನು ಕಲಿಯುವುದರ ಮುಖಾಂತರವಾಗಿ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ಮಾತ್ರವಲ್ಲದೆ ಸರಿಪಡಿಸ್ತಾ ಇದ್ದಾರೆ, ಎಲ್ಲವನ್ನು ಸಮತೋಲನವಾಗಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎಲ್ಲಿ ದೇವರ ವಾಕ್ಯ ಇರ್ತದೋ ಅಲ್ಲಿ ಪರಲೋಕವನ್ನು ನೀನು ಅನುಭವಿಸ್ಬೋದು. ಸರಿ, ಈ ದಿನ ನಾವು ತಿರುಗಿ ಆದಿಕಾಂಡ 1ನೇ ಅಧ್ಯಾಯ 20ರಿಂದ 23ನೇ ವಚನ, ಅಭಿವೃದ್ಧಿಯಾಗಿ ಹೆಚ್ಚಿರಿ, ಈ ಒಂದು ಭಾಗದ ಮೇಲೆ ವಿಷಯದ ಕುರಿತು ನಾವು ಈ ಭಾಗದಲ್ಲಿ ನಾವು ಮಾತನಾಡೋದಕ್ಕೆ ಹೋಗ್ತೇವೆ. ಓದಿಕೊಳ್ಳೋಣವಾ? ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದರು. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೆಯ ದಿನವಾಯಿತು. ಪ್ರಿಯರೇ, ಇಲ್ಲಿ ದೇವರು ಅಭಿವೃದ್ಧಿಯಾಗಿ ಹೆಚ್ಚಿರಿ ಎಂಬುದಾಗಿ ಹೇಳಿದರು. ಅಂದರೆ ನಾವು ಇಲ್ಲಿ ನೋಡ್ತಾ ಇರುವಂಥ ಒಂದು ವಿಷಯ ಏನಂತಂದರೆ, ದೇವರು ಒಂದು ದೊಡ್ಡ ಒಂದು ಪ್ಲ್ಯಾನ್ ಮನುಷ್ಯನಿಗೆ ಇಟ್ಟಿದ್ರು. ಆ ಪ್ಲ್ಯಾನ್ ಎಲ್ಲ ನಾಶ ಆಗಲಿ ಎಂಬುದಾಗಿಯೇ ಸೈತಾನ ಏನು ಮಾಡ್ತಾನೆ, ಲೋಕವನ್ನು, ಭೂಮಿಯನ್ನು, ಆಕಾಶವನ್ನು ಬರಿದಾಗಿಯೂ ಕ್ರಮವಿಲ್ಲದೆಯೂ ಕತ್ತಲೆ ಇರುವ ಹಾಗೆ ಮಾಡಿಬಿಡ್ತಾನೆ. ಆದರೆ ದೇವರು ಅದನ್ನು ಸುಮ್ಮನೆ ಬಿಟ್ರ, ಎಲ್ಲನೂ ಸರಿಪಡಿಸಿದ್ರು. ಅದೇ ರೀತಿ ದೇವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ನಮ್ಮೊಬ್ಬೊಬ್ಬರ ಜೀವಮಾನದಲ್ಲಿ, ಈ ಲೋಕದಲ್ಲಿ ಪ್ರತಿಯೊಬ್ಬ ನಮ್ಮ ಮಾನವನ ಜೀವಮಾನದಲ್ಲಿ ದೇವರು ಮಾಡುವಂಥದ್ದೆಲ್ಲವೂ ನಿತ್ಯತ್ವವೆಂದು. ದೇರ್ ಈಸ್ ಇಟರ್ನಿಟಿ ಇನ್ ಗಾಡ್ಸ್ ಟೈಮ್ ಟೇಬಲ್ ಪರ್ಪಸ್. ದೇವರ ಒಂದು ಉದ್ದೇಶದಲ್ಲಿ ನಿತ್ಯವಾಗಿರುವಂಥದ್ದಿದೆ. ಆತನ ಯೋಚನೆ ಮಾಡಿರೋದೆಲ್ಲ ಬರೀ ಈಗಿಂದಲ್ಲ, ಆತನ ಆದಿಯೂ ಇದೆ, ಆತನಿಗೆ ಒಂದು ಅಂತ್ಯನೂ ಇದೆ, ಮಾತ್ರವಲ್ಲದೆ ಇನ್ನು ಮುಂದೆನೂ ಸಹ ಇದೆ. ಅದರ ಮೇಲೆ ದೇವರು ಎಲ್ಲವನ್ನು ನಮ್ಮೊಬ್ಬೊಬ್ಬರ ಜೀವಮಾನದಲ್ಲಿ ಮಾಡುವರಾಗಿದ್ದಾರೆ. ಕರ್ತನಿಗೆ ಸ್ತೋತ್ರ. ಸರಿ, ಈಗ ಇಲ್ಲಿ ನಾವು ನೋಡ್ತೀವಿ 5ನೇ ದಿನವಾಯಿತು ಎಂಬುದಾಗಿ ನಾವು ನೋಡ್ತೀವಿ. ಸರಿನಾ? ಈ 20ರಿಂದ 23ನೇ ವಚನದಲ್ಲಿ ಆರಂಭ ಆಗೋಕ್ಕಿಂತ ಮುಂಚೆನೇ ತರುವಾಯ ದೇವರು ಎಂಬುದಾಗಿ ನಾವು ನೋಡ್ತೀವಿ. ಆಮೇಲೆ ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೇ ದಿನವಾಯಿತು ಎಂಬುದಾಗಿ ಸಹ ನಾವು ನೋಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಅಲ್ಲಿ ದೇವರು ತುಂಬಿಕೊಳ್ಳಲಿ, ಹಾರಾಡಲಿ ಅಂತ ಹೇಳ್ತಾರೆ, ಉಂಟು ಮಾಡ್ತಾರೆ. ಮಾತ್ರವಲ್ಲದೆ ಹೆಚ್ಚಿರಿ, ತುಂಬಿಕೊಳ್ಳ್ರಿ, ಆಶೀರ್ವಾದ ಮಾಡಿದ್ರು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ನೋಡಿದ್ರಾ ಪ್ರಿಯ ದೇವರ ಮಕ್ಕಳೇ, ದೇವರು ಇಲ್ಲಿ ಜೀವಜಂತುಗಳಿರ್ಬೋದು, ಹಾರಾಡುವ ಪಕ್ಷಿಗಳಿರ್ಬೋದು, ಸಕಲ ವಿಧವಾದ ಜೀವಿಗಳಿರ್ಬೋದು, ಸಮುದ್ರದಲ್ಲಿ ವಾಸಿಸುವಂಥ ಜೀವಿಗಳಿರ್ಬೋದು, ಇವೆಲ್ಲವುಗಳು ಹೆಚ್ಚಲಿ, ಅಭಿವೃದ್ಧಿಯಾಗಲಿ, ಮಾತ್ರವಲ್ಲದೆ ಹಾರಾಡಲಿ, ಹೆಚ್ಚಲಿ ಎಂಬುದಾಗಿ ಹೇಳಿದಂಥ ದೇವರು, ಅವುಗಳಿಗೇ ದೇವರು ಇಷ್ಟು ಪ್ಲ್ಯಾನ್ ಇಟ್ಟಿದ್ದರೆ, ತನ್ನ ಜೀವಶ್ವಾಸವನ್ನು ಊದಿದಂಥ ನಮಗೆ ದೇವರೊಂದು ಪ್ಲ್ಯಾನ್ ಇಟ್ಟಿಲ್ವಾ? ಏನದು ಪ್ಲ್ಯಾನ್? ನಾವು ಅಭಿವೃದ್ಧಿ ಆಗಬೇಕು, ಹೆಚ್ಚಬೇಕು ಅನ್ನೋದೇ ದೇವರ ಪ್ಲ್ಯಾನ್. ಅದರ ಮಧ್ಯದಲ್ಲಿ, ಅದರ ಜೊತೆಗೆ ನಾವು ಯಾವಾಗಲೂ ದೇವರನ್ನು ನೆನೆಸಿಕೊಳ್ಳೋರಾಗಿರಬೇಕು ಅನ್ನೋದು ದೇವರ ಉದ್ದೇಶ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಇವತ್ತು ನಾವು ನೋಡ್ತೀವಲ್ಲ, ಪ್ರಾಣಿಗಳಿರ್ಬೋದು, ಹಾರಾಡುವ ಪಕ್ಷಿಗಳಿರ್ಬೋದು, ಇದೆಲ್ಲ ಎಲ್ಲಿಂದ ಬಂತು, ಇದೇನಪ್ಪ ಇಷ್ಟು ಹೆಚ್ಚುತ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ ಅದರಲ್ಲಿ ಆಶ್ಚರ್ಯ ಪಡಬೇಕಾದದ್ದು ಏನಿಲ್ಲ. ಅದರಲ್ಲಿ ದೇವರನ್ನು ತಿಳ್ಕೊಳ್ಳಬೇಕಾದಂಥದ್ದು ಒಂದು ಮುಖ್ಯವಾದಂಥ ಅಂಶವಾಗಿದೆ, ಉದ್ದೇಶವಾಗಿದೆ. ಹಾಗಾದರೆ ಹೆಚ್ಚಬೇಕು, ಅಭಿವೃದ್ಧಿ ಆಗಬೇಕನ್ನೋದು ದೇವರ ಚಿತ್ತ,
ದೇವರ ಒಂದು ಆಸೆ. ಮತ್ತು ಇದು 5ನೇ ದಿನಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಹಾಗಾದರೆ ಎಲ್ಲ ದಿನವೂ ದೇವರೇ ಉಂಟು ಮಾಡಿರುವುದರಿಂದ ಎಲ್ಲ ದಿನವೂ ಒಳ್ಳೆಯದೇ, ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ. ಏನಾದರೂ ಒಂದು ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯ ನೀವು ಮಾಡಬೇಕಾಗಿದೆಯಾ, ಒಂದು ದಿನ ಇಂಥ ದಿನ ಅಂಥ ದಿನಕ್ಕೆ ನೀವು ಎದುರು ನೋಡಬೇಡಿ. ಯಾವ ದಿನದಲ್ಲಿ ನೀವು ಏನು ಮಾಡಬೇಕಂತೀರೋ ಅದರಲ್ಲಿ ದೇವರಿದ್ದರೆ, ಆತನ ವಾಕ್ಯ ಇದ್ದರೆ ಅದೆಲ್ಲ ಒಳ್ಳೆಯದಾಗಿಯೇ ಮಾರ್ಪಡುತ್ತೆ. ಮನುಷ್ಯ ಹೇಳ್ಬೋದು ಇದು ಕೆಟ್ಟದಾಗುತ್ತೆ, ಇದು ಕೆಟ್ಟ ದಿನ ಎಂಬುದಾಗಿ ಹೇಳ್ಬೋದು. ಪ್ರಿಯರೇ, ಅದೆಲ್ಲ ಮನುಷ್ಯ ಹೇಳುವಂಥದ್ದು. ನೀನು ದೇವರು ಹೇಳೋದನ್ನ ನಂಬ್ತೀಯಾ, ಮನುಷ್ಯ ಹೇಳೋದನ್ನ ನಂಬ್ತೀಯ? ಹಾಗಾದರೆ ದೇವರು ಹೇಳ್ತಾರೆ ನೀನು ಅಭಿವೃದ್ಧಿ ಆಗಬೇಕು, ನೀನು ಹೆಚ್ಚಬೇಕು, ನೀನು ತುಂಬಿಕೊಳ್ಬೇಕು, ಹೊರಸೂಸಿ ನೀನು ತುಂಬಬೇಕಂತ ದೇವರು ಹೇಳ್ತಾ ಇದ್ದಾರೆ. ಆ ರೀತಿಯೇ ಕರ್ತನು ನಿನ್ನ ಜೀವಿತದಲ್ಲಿ ಮಾಡೋರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದಪ್ಪ ದೇವರೇ, ಪ್ರಾಣಿ ಪಕ್ಷಿಗಳಿಗೆ ನೀವು ತುಂಬಿಕೊಳ್ಳಿರಿ, ನೀವು ಹೆಚ್ಚಿರಿ, ನೀವು ಆಶೀರ್ವದಿಸಲ್ಪಡ್ರಿ ಎಂಬುದಾಗಿ, ಅಭಿವೃದ್ಧಿ ಹೊಂದಿರಿ ಎಂಬುದಾಗಿ ಹೇಳಿದಂಥ ಕರ್ತನು ನಮ್ಮೊಬ್ಬೊಬ್ಬರ ಜೀವಮಾನ ನಮ್ಮನ್ನು ಅಭಿವೃದ್ಧಿಪಡಿಸಲ್ವಾ? ಖಂಡಿತವಾಗಿ ನಮ್ಮನ್ನು ಅಭಿವೃದ್ಧಿಪಡಿಸಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಜಲಚರಗಳನ್ನು ಉಂಟು ಮಾಡಿದಂಥ ದೇವರೇ, ನಿಮ್ಮ ಸ್ತೋತ್ರ. ಎಷ್ಟು ದೊಡ್ಡನಾದ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ. ಇದರಲ್ಲಿ ಮಾನವನ ಒಂದು ಉದ್ದೇಶ ನೀನು ಇಟ್ಕೊಂಡಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಎಲ್ಲ ವಿಧದಲ್ಲಿ ಆತ್ಮಿಕ, ದೈಹಿಕ, ಮಾನಸಿಕವಾಗಿ ಅಭಿವೃದ್ಧಿ ಪಡುವಾಗಿ ಹೆಚ್ಚುವಾಗಿ ನೀನು ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು ಎಂದು ಮರಿಬೇಡ್ರಿ ಪ್ರಿಯರೇ. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.